ಹಲೋ ಸ್ನೇಹಿತರೆ, ನಮಸ್ತೆ. ನನ್ನ ಹೆಸರು ಸುನೀಲ್ ಕುಮಾರ್. ನನ್ನ ಚಾನಲ್ ಹೆಸರು ಬ್ಯಾಚುಲರ್ಸ್ ಅಡುಗೆ. ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಅಂದರೆ ಅನ್ನವನ್ನು ಸಾಮಾನ್ಯವಾಗಿ ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೆ. ಆದರೆ ಅನ್ನವನ್ನು ಬಸ್ದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ನಮ್ಮ ಮಕ್ಕಳುಗಳು ದಪ್ಪ ಆಗ್ತಾಯಿಲ್ಲ, ಟೇಸ್ಟ್ ಬರ್ತಾಯಿಲ್ಲ ಅನ್ನದಲ್ಲಿ. ಇದನ್ನೆಲ್ಲ ಏನು ಕಾರಣ ಅಂದರೆ ಅನ್ನ ಬಸ್ದು ಮಾಡೋದ್ರಿಂದ ಟೇಸ್ಟು ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅನ್ನವನ್ನು ನಾವು ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಅದು ಬೇಯೋದಿಲ್ಲ, ಕರಗುತ್ತೆ. ಯಾವತ್ತೇ ಆಗಲಿ ಕುಕ್ಕರಲ್ಲಿ ಯಾವುದೇ ವಸ್ತುನೂ ಕರಗುತ್ತೆ, ಬೇಯೋದಿಲ್ಲ. ಆದರೆ ನಾವು ಬಸ್ದು ಮಾಡೋದ್ರಿಂದ ಅನ್ನ ಕೂಡ ಬೇಯುತ್ತೆ. ಹಾಗೆ ಬಸ್ದಿರೋ ನೀರನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆ ಪೌಷ್ಟಿಕಾಂಶದ ಅಂಶಗಳು ಕೂಡ ಅದರಲ್ಲಿದೆ. ದಪ್ಪ ಆಗಬೇಕು ಅಂದರೆ ಅದನ್ನು ಕುಡಿದ್ರೆ ತುಂಬ ಬೇಗ ದಪ್ಪ ಆಗ್ತಾರೆ. ಹಾಗೆ ಮಕ್ಕಳಿಗೂ ಕೂಡ ಅದು ಒಳ್ಳೆಯದು. ನೋಡಿ ಸ್ನೇಹಿತರೆ, ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದಕ್ಕೆ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಗ್ಲಾಸು. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಬೇಕಂದರೆ ನೀವು ಹಾಕೋಬೋದು ಉಪ್ಪನ್ನ, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಉಪ್ಪನ್ನು ಹಾಕೊಳ್ಳೋದ್ರಿಂದ ಏನು ಟೇಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಸಾಂಬಾರು ಸ್ವಲ್ಪ ಕಮ್ಮಿ ಇದ್ರೂ ತಡೆಯುತ್ತೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಏನೇ ಅಡುಗೆ ಮಾಡಬೇಕಾದ್ರೂ ಕೂಡ ನೀವು ಅಲ್ಯೂಮಿನಿಯಂ ಪಾತ್ರೆಯನ್ನು ಯೂಸ್ ಮಾಡಬೇಡಿ. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ. ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಆದಷ್ಟು ನಿಮ್ಮ ಮನೇಲಿ ಕಂಚು ಅಥವಾ ತಾಮ್ರದ್ದಿದ್ರೆ ಅದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ನೋಡಿ ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಅದೇ ಒಂದು ಗ್ಲಾಸ್ ಮೆಷರ್ಮೆಂಟಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. 1 2 3. ಈಗ ಗ್ಯಾಸ್ ಹಚ್ಕೊಂಡು ಕಾಯಕ್ಕೆ ಇಕ್ತೀನಿ. ಅಷ್ಟರಲ್ಲಿ ಈ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಅಕ್ಕಿ ಹಾಕೊಳ್ಳೋಣ ಅದಕ್ಕೆ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಇದನ್ನು ಅನ್ನದ ಕೈಯಲ್ಲಿ ಅವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಕ್ಕಿ ತಳ ಹಿಡಿದು ಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಅರ್ಧ ಮುಚ್ಕೊಳ್ಳೋಣ. ಯಾಕೆಂದರೆ ಇದು ನೊರೆ ಬಂದು ಆಚೆ ಕಡೆ ಚೆಲ್ಬಿಡುತ್ತೆ. ಹಾಗಾಗಿ ಅರ್ಧ ಮುಚ್ಕೊಳ್ಳೋಣ. ಫ್ಲೇಮ್ ಏನಿದೆ ಅದು ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮಿಡ್ಲಲ್ಲಿರಲಿ. ನೋಡಿ ಸ್ನೇಹಿತರೆ, ಅವಾಗವಾಗ ನೀವು ಇದನ್ನು ತಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲದೇ ಇದ್ದರೆ ತಳ ಹಿಡಿದು ಬಿಡುತ್ತೆ. ನೋಡಿ ಸ್ನೇಹಿತರೆ, ಹೆಚ್ಚು ಕಮ್ಮಿ ಇವಾಗ ಅನ್ನ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ ಒಂದೇ ಒಂದು ಅಗಳು ಅನ್ನನ ತಗೊಂಡು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅನ್ನ ಚೆನ್ನಾಗಿ ಬಂದಿದೆ ಅಂತ. ಇಡೀ ಒಂದು ಅಕ್ಕಿನೇ ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸ್ನೇಹಿತರೆ, ಇದನ್ನು ಈಗ ಗ್ಯಾಸ್ನ ಕಮ್ಮಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ರೆಡಿ ಆಗಿದೆ ಅನ್ನ. ಇದನ್ನು ಬಸ್ಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಬಸ್ಕೊಳ್ಳೋಣ ಅನ್ನನ. ಇದನ್ನು ಮುಚ್ಕೊಂಡು ಪ್ಲೇಟ್ನ ಒಂದು ಬಟ್ಟೆ ಹಿಡ್ಕೊಂಡು ಇದನ್ನು ಬಸ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಇರಲಿ. ನಿಧಾನಕ್ಕೆ ಬೀಳುತ್ತೆ, ಪರವಾಗಿಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದು ಕೈ ಮೇಲೆ ಚೆಲ್ಲೋದ್ರೆ ತುಂಬ ಕಷ್ಟ. ಈ ಗಂಜಿ ಕೂಡ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಇದಕ್ಕೆ ಸಕ್ಕರೆ ಹಾಕಿ ಹೇಗೆ ನಾವು ಪಾಯಸ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಅವಾಗವಾಗ ಅಕ್ಕಿನ ಹಿಂಗೆ ಅಂದ್ಕೊಂಡು ಬಸ್ಕೊಂಡ್ರೆ ಬೇಗ ಬರುತ್ತೆ. ನೋಡ್ಕೊತಾ ಇರಿ. ಬಸಿಯುವಂತಹ ಅರ್ಜೆಂಟಲ್ಲಿ ಅನ್ನ ಕೂಡ ಚೆಲ್ಬೋದು. ಹುಷಾರಾಗಿ ಮಾಡಿ. ನೋಡಿ, ಅನ್ನ ಸೂಪರಾಗಿದೆ. ಇದು ಸ್ವಲ್ಪ ಪಂಗ್ಲಿ, ಹಂಗೆ ಇಕ್ಬಿಡೋಣ. ಈಗ ಸಣ್ಣದಾಗಿ ಗ್ಯಾಸ್ನ ಹಚ್ಕೊಂಡು ತುಂಬ ಕಡಿಮೆ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಪಂಗ್ಲಿ. 2 ನಿಮಿಷ ಇದು ಪಂಗಬೇಕು. ನೆನಪಲ್ಲಿರಲಿ ಸ್ನೇಹಿತರೆ, ಈ ಅನ್ನ ಆಗಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಡ್ಬೇಡಿ. ಯಾಕೆಂದರೆ ಅಕ್ಕಿ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ. ಹಾಗೆ ಎಲ್ಲ ಸುರಿದೋಗಿ ಗ್ಯಾಸ್ ಕೆಟ್ಟೋಗಿ ಆಮೇಲೆ ಆ ಗ್ಯಾಸ್ ಎಲ್ಲ ಮನೆಗೆಲ್ಲನೂ ಹರಡೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅನ್ನ ಆಗೋವರೆಗೂ ನೀವು ಅದ್ರ ಮುಂದೆನೇ ಇರ್ರಿ.
ಸ್ನೇಹಿತರೆ, ಈ ಅನ್ನ ಬಸಿದಂಥ ನೀರು ತುಂಬ ಪೌಷ್ಟಿಕಾಂಶ ಇರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಂಗೆ ಕುಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಹಾಗಾಗಿ ಸಕ್ಕರೆನೂ ಮತ್ತು ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಕುಡಿದ್ರೆ ಡಿಟೋ ಪಾಯಸ ಥರ ಇರುತ್ತೆ. ಇದು ಒಂದು ಊಟದ ಜೊತೆಗೆ ರೆಸಿಪಿ ಆಗುತ್ತೆ. ಸ್ನೇಹಿತರೆ, ಈಗ ಅನ್ನ ರೆಡಿಯಾಗಿದೆ. 2 ನಿಮಿಷ ಆಯಿತು. ಇದನ್ನು ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ನ. ಇನ್ನೊಂದು ಸ್ವಲ್ಪ ಹೊತ್ತು ಅದು ಪಂಗ್ಲಿ ಹಂಗೆ ಬಿಟ್ಬಿಟ್ಟು ಆಮೇಲೆ ನೋಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಅನ್ನ ಪಂಗ್ಲಿ ಅಷ್ಟರಲ್ಲಿ ಈ ಒಂದು ಅನ್ನ ಬಸ್ದಿರೋಂಥ ನೀರಿಗೆ ಸ್ವಲ್ಪ ಸಕ್ಕರೆ, ಒಂದೇ ಒಂದು ಚಿಟಕಿ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿಂದು ನೋಡಿ ಆಮೇಲೆ ಹೇಳ್ತೀರಾ ನನಗೆ ಟೇಸ್ಟ್ ಹೇಗಿತ್ತು ಅಂತ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಅನ್ನ ರೆಡಿ ಇದೆ, ರೆಡಿ ಟು ಸರ್ವ್. 2 ನಿಮಿಷ ಆಗಿದೆ. ತುಂಬ ಉದುದ್ರಾಗಿದೆ ಅನ್ನ. ಹಾಗೆ ಬಹಳ ಫುಲ್ಲಾಗಿರುತ್ತೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಏನಂದರೆ ತುಂಬ ಹೆಲ್ತಿ ಫುಡ್ ಇದು. ನಾವು ಸುಮ್ಮನೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಂದೇ 5 ನಿಮಿಷಕ್ಕಾಗುತ್ತೆ ಅನ್ನ ಅಂತ ತಿಂದರೆ ನಮ್ಮ ಆರೋಗ್ಯನೇ ಕೆಡುತ್ತೆ. ಜಾಸ್ತಿ ಜನ BP, ಶುಗರು ಮತ್ತು ತಲೆನೋವು ಈ ಥರದ್ದೆಲ್ಲ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ತಾ ಇರುವಂತಹ ಹೊಸ ಒಂದು ಸಾಧನೆಗಳೇ ಕಾರಣ ಅಂತ ನಾವು ಹೇಳ್ಬೋದು. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾವು ಬ್ಯಾಚುಲರ್ಸ್ ಆಗಿದ್ದಾಗ ಅಷ್ಟೇ ಕೂಡ ನಾವು ಮಾಡ್ಕೊಳ್ತಾ ಇದ್ದಂಥ ಆಹಾರನೂ ಹಿಂಗೆ ಇರ್ತಿತ್ತು. ಇವಾಗ ನೋಡಿ, ನಾನು ಬಸ್ದಿರೋ ನೀರನ್ನು ಕೂಡ ವೇಸ್ಟ್ ಮಾಡ್ತಾಯಿಲ್ಲ. ಅದನ್ನು ಕೂಡ ಸಕ್ಕರೆ ಮಾಡಿ ಅದನ್ನೇ ಪಾಯಸ ಥರ ಮಾಡಿ, ಸಕ್ಕರೆ ಹಾಕಿ ಪಾಯಸ ಥರ ಮಾಡಿ ಅದನ್ನು ಉಪಯೋಗಿಸೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಮಾಡಿದಂತಹ ಒಂದು ಅನ್ನ ಮತ್ತು ಕೀರು, ಅದರ ಜೊತೆಗೆ ಏನು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ಮೊದಲೇ. ಸೊ ಇವತ್ತಿನ ಅಡುಗೆ ಇವತ್ತು ರೆಡಿ ಇದೆ, ನಾನು ತಿನ್ನುವಂಥ ಅಡುಗೆ. ಸೊ ಸ್ನೇಹಿತರೆ, ಇವತ್ತು ನಾನು ಮಾಡಿರುವಂಥ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ನೇಹಿತರೆ, ನಿಮ್ಮ ಎಲ್ಲ ಕಾಮೆಂಟ್ಗಳಿಗೂ ಕೂಡ ನಾನು ಉತ್ತರಿಸೋದಕ್ಕೆ ರೆಡಿ ಇದ್ದೀನಿ. ನಮಸ್ತೆ, ಜೈ ಕರ್ನಾಟಕ ಮತ್ತು ಜೈ ಹಿಂದ್.